ಗುಂಡ್ಲುಪೇಟೆಯಲ್ಲಿ ಕೊಲೆಯಾದ ಶಿವ ಕುಟುಂಬಕ್ಕೆ ಕೆಲಂಬಳ್ಳಿ ಸೋಮನಾಯಕರಿಂದ ಧನ ಸಹಾಯ. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಕೆಲಸ ನೀಡಲು ಒತ್ತಾಯ. ಗುಂಡ್ಲುಪೇಟೆಯಲ್ಲಿ ಕೊಲೆಯಾದ ಶಿವ ಕುಟುಂಬಕ್ಕೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಲಂಬಳ್ಳಿ ಸೋಮನಾಯಕ ವೈಯಕ್ತಿಕ ಧನ ಸಹಾಯ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಜನತಾ ಕಾಲೋನಿಯಲ್ಲಿ ಮೃತ ಶಿವು ನಿವಾಸಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ವಿತರಿಸಿ ಮಾತನಾಡಿ, ಶಿವು ಕ್ಷುಲ್ಲಕ ವಿಚಾರಕ್ಕೆ ಕೊಲೆಯಾಗಿರುತ್ತಾನೆ. ಕೂಗಳತೆ ದೂರದಲ್ಲಿರುವ ಪಟ್ಟಣ ಪೊಲೀಸ್ ಠಾಣೆ ಇದೆ. ಜೂನ್ 16ರ ಸೋಮವಾರ ರಾತ್ರಿ ಪಟ್ಟಣದ ಮಾದನೇಶ್ವರ ಶಾಲೆ ಮುಂಭಾಗ ರಾತ್ರಿ 8:30ರಲ್ಲಿ ಕೊಲೆ ನಡೆದಿದ್ದು, ಈ ಘಟನೆಯಲ್ಲಿ ಆರೋಪಿ ಮೊಹಮ್ಮದ್ ನಿಜಾಮುದ್ದೀನ್ ನನ್ನು ಪೊಲೀಸರು ಬಂಧಿಸಿದ್ದಾರೆ. ಉಳಿದವರನ್ನು ಬಂಧಿಸಿಲ್ಲ. ಅವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಗುಂಡ್ಲುಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಅಧಿಕವಾಗಿ ನಡೆಯುತ್ತಿದ್ದು, ಯುವಕರ ಕೈಗೆ ಸುಲಭವಾಗಿ ಗಾಂಜಾ ಸಿಗುತ್ತಿದೆ. ಇದರಿಂದ ಹಲವು ಮಂದಿ ಗಾಂಜಾ ಸೇವನೆಗೆ ದಾಸರಾಗಿದ್ದು, ಬೆಳಗ್ಗೆ ರಾತ್ರಿ ಎನ್ನದೇ ಗಾಂಜಾ ನಶೆಯಲ್ಲಿ ಇರುತ್ತಾರೆ. ಸೋಮವಾರ ರಾತ್ರಿಯೂ ಸಹ ಮೊಹಮ್ಮದ್ ನಿಜಾಮುದ್ದೀನ್ ಗಾಂಜಾ ಸೇವನೆ ಮಾಡಿ ಶಿವು ಮೇಲೆ ಹಲ್ಲೆ ನಡೆಸಿ ಕೊಂದು ಹಾಕಿದ್ದಾನೆ ಎಂದು ಆರೋಪಿಸಿದರು. ನಂತರ ಯುವಕರಿಗೆ ಕಾನೂನು ಅರಿವು ಮೂಡಿಸಿ ಯಾರೂ ಸಹ ಮದ್ಯಪಾನ, ಗಾಂಜಾ ಸೇವನೆ ಮಾಡಬಾರದು, ದುಡಿದು ಕುಟುಂಬಸ್ಥರನ್ನು ಚೆನ್ನಾಗಿ ನೋಡಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕಿ ಎಂದರು. ಸರ್ಕಾರ ಕೂಡಲೇ ಶಿವು ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಯಜಮಾನರಾದ ರಾಜು ನಾಯಕ, ವರದಾ ನಾಯಕ, ಗುಂಡ್ಲುಪೇಟೆ ಪುರಸಭೆ ಸದಸ್ಯ ಕುಮಾರ್, ಮಾಜಿ ಅಧ್ಯಕ್ಷ ಗಿರಿ, ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಮಂಜುನಾಥ್, ಯುವ ಮುಖಂಡರಾದ ಉದಯ್ ಕುಮಾರ್, ಎಲ್ ಮಂಜುನಾಥ್, ಡಾಕ್ಟರ್ ಮಣಿಕಂಠ ನಾಯಕ್, ಗಿರಿ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ್, ಚಾಮರಾಜನಗರ. ಗುಂಡ್ಲುಪೇಟೆಯಲ್ಲಿ ಇವತ್ತು ಶಿವ ಅಂತ ಹೇಳಿ ನಮ್ಮ ಸಮಾಜದಿಂದ ಒಬ್ಬ ಯುವಕನ್ನ ಕಳ್ಕೊಂಡಿದ್ದೇವೆ. ಅದು ವಿಷಾದನೆಯ ಸಂಗತಿ. ಇವತ್ತು ಅವನು ಇಬ್ಬರು ಸ್ನೇಹಿತರು ಅಂತೇಳಿ ಇದಕ್ಕೆ ಬಣ್ಣ ಕಟ್ತಾರೆ. ಅದು ನನಗೇನು ನಂಬೋದಲ್ಲ ವಿಚಾರ ಆಗಿದೆ. ಬಟ್ ಇವತ್ತೇನಾಗಿದೆ ಅಂದರೆ ಗುಂಡ್ಲುಪೇಟೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಿ ನಡ್ಕೋತಾ ಇಲ್ಲ. ಭಾಳ ವರ್ಷದಿಂದ ನೋಡ್ಕೊಂಡೇ ಬರ್ತಾ ಇದ್ದೀವಿ ನಾವು. ಈ ಗಾಂಜಾ, ಅಫೀಮು ಇವೆಲ್ಲ ದಂಧ ಇದೆಯಲ್ಲ, ಇದು ದೊಡ್ಡ ಸ್ಮಗಲಿಂಗ್ ಆಗ್ಬಿಟ್ಟು ಈ ಭಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲ ಯುವಕರುಗಳನ್ನು ಬಲಿ ತಕ್ಕತಾ ಇದೆ. ಅದರಿಂದ ಇವರು ಪೊಲೀಸ್ ಇಲಾಖೆಗಳು ಭಾಳ ನಿಷ್ಕ್ರಿಯ ಆಗಿದ್ದಾರೆ. ಪೊಲೀಸ್ನವರು ಜವಾಬ್ದಾರಿಯುತವಾಗಿ ಇಷ್ಟೊತ್ತವರೆಗೆ ಯಾವ ಕೇಸ್ಗಳನ್ನು ಸರಿಯಾಗಿ ಮಾಡಿಲ್ಲ. ಮತ್ತು ಈ ಹುಡುಗ ಸತ್ತಿದ್ದಾನಲ್ಲ, ಅವನಿಗೆ ಒಬ್ಬ ಸತ್ತಿದ್ದಾನೆ, ಅವನಾಗಿದ್ದಾನೆ, ಇವನಾಗಿದ್ದಾನೆ ಅಂತೇಳಿ SP ಹೇಳಿದ್ರು ಅಂತಂತೇಳಿ ಈಗ ಇಲ್ಲಿ ಬಂದ ಮೇಲೆ ನನ್ನ ಗಮನಕ್ಕೆ ಬರ್ತಾಯಿದೆ. ಆ ಥರ ಹೇಳಿರೋದಾದರೆ ನಿಜವಾಗೂ SP ಅವರು ಏನು ಹೇಳಿದ್ರು ಅದನ್ನ ವಾಪಸ್ ತಗೋಬೇಕಾಗಿದೆ. ಇವತ್ತು ಹುಡುಗ ಸತ್ತಿರೋದು ಅಂತಂತಂದರೆ ಈ ಪೊಲೀಸರ ಬೇಜವಾಬ್ದಾರಿಯಿಂದ ಸತ್ತಿರೋದು ಅಂತಂತೇಳಿ ನಾನು ಖಂಡಿಸ್ತೇನೆ. ಬಟ್ ಈ ಭಾಗದಲ್ಲಿ ಇಷ್ಟೊತ್ತವರೆಗೆ ಗುಂಡ್ಲುಪೇಟೆ ಒಳಗೆ ಎಷ್ಟು ಕೇಸ್ ಹಾಕಿದ್ದೀರಿ ನೀವು? ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದೀರಿ ನೀವು? ಇವತ್ತು ಬೆಳಿಗ್ಗೆ ಕೇಸ್ ಹಾಕಿದ್ರೆ ಬೆಳಿಗ್ಗೆ ಹಿಡ್ಕೊಂಡು ಹೋದರೆ ಸಾಯಂಕಾಲ ಬಿಟ್ಟು ಕಳಿಸ್ತಾ ಇದ್ದೀರಿ. ಏನು ಇಂಥ ದುರಾಡಳಿತ ಬೇಕಾ? ಅದರಿಂದ ನಾವು ಹೇಳ್ತಾ ಇದ್ದೀವಿ, ಈಗ ಕೂಡಲೇ ಏನು ಆ ದಂಧ ನಡೀತಾ ಇದೆ ಅದು ಗುಂಡ್ಲುಪೇಟೆಯಲ್ಲಿ ನಿಲ್ಲಬೇಕಾಗಿದೆ. ಆ ಗುಂಡ್ಲುಪೇಟೆಯಲ್ಲಿ ನಿಲ್ಲಿಲ್ಲ ಅಂತಂತಂದರೆ ಮುಂದೆ ಒಂದಿನ ಒಳ್ಳೆ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಹಾಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಟ್ ಇವತ್ತೇನಾದ್ರು ಹುಡುಗರುಗಳು ಅವ್ರು ಎಷ್ಟೋ ಅಲ್ಲೇ ಇಲ್ಲಿ ಕಂಬಳ ಕೂಲಿ ಗೇಯ್ಕೊಂಬಂದು ತಿನ್ಕೊಂಡು ಇರೋಂಥವ್ರನ್ನ ಹಿಂಗೆಲ್ಲ ಕುಲ ಮಾಡ್ತಾರೆ ಅಂತಂತಂದರೆ ನಿಜಕ್ಕೂ ಭಾಳ ನೋವಾದಂಥ ಸಂಗತಿಯಾಗಿದೆ. ಅದರಿಂದ ಈಗ ಯಾರನ್ನ ಈಗೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಆಧಾರದ ಮೇಲೆ ಒಬ್ಬನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ, ಇನ್ನೂ ಒಬ್ಬನ್ನೇನೋ ಬಿಟ್ಬಿಟ್ಟಿದ್ದಾರೆ ಅಂತಂತ ಸುದ್ದಿಯಾಗಿದೆ. ಕೂಡಲೇ ಅವನ್ನ ದಸ್ತಗಿರಿ ಮಾಡಬೇಕು. ಅವನ್ನ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ, ಒಂದು ವಾರದೊಳಗೆ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದೆ ನಾನೇ ಧರಣಿ ಕೂರ್ತೀನಿ ಅಂತೇಳಿ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಸೇರಿ ಇಲ್ಲಿ ಧರಣಿ ಕೂರ್ತೀವಿ ಅಂತೇಳಿ ಈ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾನು ಕೆಲಂಬಳ್ಳಿ ಸೋಮನಾಯಕ, ಚಾಮರಾಜನಗರ. ಅದಾದಮೇಲೆ ಇವತ್ತೇನು ಸತ್ತಿದೆ ಕುಟುಂಬಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ 8 ಲಕ್ಷ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಅಲ್ಲ. ಪರಿಹಾರ ಕೊಡಬೇಕಾದ್ರೆ ನೀವು ಬೇರೆಯವ್ರಿಗೆಲ್ಲ ಯಾರೋ ಎಲ್ಲೋ ಸತ್ತೋದವ್ರಿಗೆ 25 ಲಕ್ಷ 30 ಲಕ್ಷ ಘೋಷಣೆ ಮಾಡ್ತಾ ಇದ್ದಾರೆ ಸರ್ಕಾರ. ಅದರಿಂದ ಕೂಡಲೇ ನಮ್ಮ ಸಮಾಜದವ್ರಿಗೂ ಸಹ ಇವತ್ತು ಅವ್ರು ಸತ್ತಿರೋರಿಗೆ ಸರ್ಕಾರ ಕೂಡಲೇ ಒಂದು 25 ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇಲ್ಲಿ ಈ ಭಾಗದಲ್ಲಿರೋಂಥ MLA ಅವ್ರ ಸರ್ಕಾರದ ಗಮನಕ್ಕೆ ತಂದು ನಮಗೆ 25 ಲಕ್ಷ ರೂಪಾಯಿನ ಕೊಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ.
ಕೂಡಲೇ ನೌಕರಿ ಕೊಡಬೇಕು, ಅಲ್ಲಿ ಎರಡನೇ ಮಾತೇ ಇಲ್ಲ. ಅದು ಸರ್ಕಾರದ ಆದೇಶ ಇದೆ, ಅದು ಸಂವಿಧಾನಬದ್ಧವಾಗಿದೆ. ಅವ್ರಿಗೆ ಅವ್ರ ಮನೇಲಿ ಅವ್ರ ಅಣ್ಣ ಸತ್ತಿರೋರ ಅಣ್ಣ ಇದ್ದಾನೆ, ಅವನು ಹ್ಯಾಂಡಿಕ್ಯಾಪು, ಅದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಕೂಡಲೇ ಅವ್ರ ಜೀವನ ಆಗಬೇಕಾಗಿದೆ. ಅದರಿಂದ ಕೂಡಲೇ ಅವ್ರಿಗೆ ಡಿ ಸಿ ಅವ್ರಿಗೆ ಒಳ್ಳೆ ಜನ ಇದ್ದಾರೆ, ಅವ್ರಿಗೆ ಮನವಿ ಮಾಡ್ತೇನೆ, ಕೂಡಲೇ ಅವನಿಗೆ ಕೆಲಸ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ.